ನರ್ಕಂಡ್ ತುಳಿತಾವನಿ ನಿನ್ ಪದ ಆಡ್ಬೇಕು ಅನ್ಸದಲ್ವೆಲ್ಲ. ಅಯ್ಯಕ್ಕ ನನ್ ಮಗನೇ ಇದ್ಯಾಕ್ಲ ಹಿಂಗ್ ಬಿದ್ದೋದೆ. ಅಯ್ಯ ನೇನ ಮಕ್ ನನ್ ಡ್ಯಾಸ್ ಸಿಗಾಕ ಹಿಂದೆ ಕುತ್ಕೊಂಡು ಅನಂಗ ಆಡ್ತಿಯಲ್ಲ. ಉಂಕಳ್ಳ ನ್ಯಾಯವಾಗಿ ಓಡ್ಸಕ್ ಬರೋಲ್ತು ಅನ್ನು ಬತ್ತದ ನನ್ ಬಾಯಿಗೀಗ ಅಮಿಕಂಡ್ ಸೈಕಲ್ ಇತ್ತು. ಆಯ್ತು ಬಾರೋ. ಸದಾರಮೆ ಆಡ್ದಂಗ್ ಆಡ್ತಾನೆ. ಏನ್ ಕೊಡ್ಲಪ್ಪ ನನ್ನ ಮಗಂತ. ಲೇ ಬರಲ್ಲ ಇಲ್ಲಿ ಯಾರಣ್ಣ? 2 ಕಾಯಿ ಸುಲ್ಕೊಂಡಿರೋದು ಬರಲ್ಲ. ಬಂದ ಕಣಣ್ಣ. ಹೋಗ್ರಿ ದೊಡ್ಡ ಮನ್ಸು ಕರಿತಾವ್ರೆ ನಡಿಯಲಿ. ಕೋತಿ ನನ್ನ ಮಗನೇ. ಹೋಗು ಹೋಗು ನನ್ನ ಮಗನೇ. ನೀನ್ ಯಾಕೆ ಹೋಗ್ತಿಂದ ಗೊತ್ತಕ್ಕಲ್ಲ. ಏನಿಲ್ಲ ಬಸ್ಯಾ, ಹಿಂಗೆ ಗುಂಡ್ರು ಗೋವಿ ಓಡಾಡ್ಕೊಂಡಿರ್ತೀಯೋ ಇಲ್ಲ ಏನಾರ ಯಾವಾರ ಮಾಡ್ತೀಯೋ? ಮಾಡ್ತಾನೆ ಅಮ್ಮಣ್ಣಮ್ಮನ ಬೋಂಡಲ್ಲ ಬಡದ ಎಲೆಕ್ಷನ್ ನಿಂತ್ಕೊಳ್ಳಂತೆ. ಎಲೆಕ್ಷನ್ಗೆ ಓಟ್ ಯಾರು ಹಾಕ್ತಾರಲ್ಲ? ನಿಮಗೂ ಹಾಕ್ತಾರ ನಮಗೂ ಹಾಕ್ತಾರ ಬಿಡು. ಹೋದ್ ಸತಿನೇ 2.5 ಲಕ್ಷ ಖರ್ಚಾಗದೆ. ಈ ಸಾರಿ ಕಮ್ಮಿ ಅಂದ್ರು 5 ಲಕ್ಷನಾರು ಬೇಕು. ಮಡಗಿದ್ಯಾ? 5 ಲಕ್ಷ? 5 ಲಕ್ಷ ಯಾಕೆ ಅಂದ್ರೆ ಪುಕ್ಸಟ್ಟೆ ಹಾಕ್ಬಿಟ್ಟಾರ ಓಟ. ಎಲ್ಲರಿಗೂ ಚೆನ್ನಾಗಿ ತಿನ್ನಿಸ್ಬೇಕು, ಕುಡಿಸ್ಬೇಕು, ಕೆಲ್ಸಕ್ಕೆ ಬಾರ್ದು ನನ್ನ ಮಕ್ಳು ಕಾಲು ಹಿಡಿಬೇಕು. ಅಷ್ಟಾದ್ರೂ ನಮ್ಗೆ ಓಟ್ ಹಾಕ್ತಾರೆ ಅಂತ ಏನ್ಲ ಗ್ಯಾರಂಟಿ? ಓಲಿ ಬಿಡ್ರಿ ಗೌಡ್ರೆ, ನಮ್ಮಪ್ಪನ 1 ಎಕರೆ ಕೆರೆಯಿಂದ ಗದ್ದೆ ಹೋದ್ರ ಸರಿ ಎಲೆಕ್ಷನ್ಗೆ ನಿಂತ್ ಕಳೆದಯ್ಯ. ಯಾರೋ ಇವಳು ಸರ್, ರಂಗಿ ಅಂತ ಸರ್, ನಮ್ ಚೇರ್ಮನ್ರಿಗೆ ಬಹಳ ಬೇಕಾದವಳು. ಚೇರ್ಮನ್ರಿಗೆ ಬೇಕಾದವಳ? ನನಗೂ ಬೇಕು ಕಣ. ಕಿಕ್ಕು ಕೊಡೋ ಐಟಮ್ಸು ಹೆವಿಯಾಗಿಟ್ಟಿದ್ಯಾ. ಲೈಸೆನ್ಸ್ ಎಲ್ಲಿ? ಲೈಸೆನ್ಸ್ನ ನಡ್ಬಿದಿಲ್ ತೋರ್ಸಕ್ ಆಗಲ್ಲ. ರಾತ್ರಿ ಮನೆಗ್ ಬಾ ತೋರಿಸ್ತೀನಿ. ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದೆಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನೊಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದ್ ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರಬೇಕು, ಈ ಸ್ಟಾರ್ ಇರಬೇಕು, ಆವಾಗ್ಲೇ ಆಗೋದು. ನೀನು ಒಂದು ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿಪಾಪ್ ಇದ್ದೀನಿ, ಬಾಯಲ್ಲಿ ಇಟ್ಕೊಂಡು ಚೀಪ್ ನಿಂತಿರ್ಬತ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಿಟ್ಟೋಗಲ್ಲ. ಹೆಂಗೆ ಚೆಕ್ ಮಾಡ್ತಾರೋ ಏನೋ. ಎಲ್ಲರೂ ಬಂದ್ ಬಿಟಿಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ಮ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ತಮಾಷೆ ಅನ್ಕೊಬಿಟ್ರು ಸರ್. ಯಾಕೆ ಇವ್ರನ್ನೆಲ್ಲ ಕ್ಯೂ ನಿಲ್ಸಿದ್ಯಾ? ಸಲ ಬಂದಾಗೆಲ್ಲ ಬಿಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬಡಲ್ಲ ಅಂತ ನಿಲ್ಸಿದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ಬೋನಾ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಬಾರೆ ಸಂತೆ ಗಂಟೆ ದುಡಿದ್ರೆ 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ? ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ, ಹಳಾವಲ್ಲಿ ಬರ್ರಿ ಸರ್. 10 ರೂಪಾಯಿ ಬರೋದು, ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದೆ? ಏನೋ ಒಂದು ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ, ತಗೊಳ್ಳಿ ಸರ್.
ಅಯ್ಯಪ್ಪ ಅಯ್ಯೋ ಬರ ಈಚೆಗೆ ಬರ ಸಾ ಬಂದೆ ಸಾ ಪೊದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದ್ಯಾ ನೀವು ಬರೋದ್ ನೋಡ್ದೆ ಸಾ ಅದಕ್ಕೆ ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ ಲೇ ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದ್ಯಾ ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನಿನ್ಗೆ ಬಾ ಏನ್ ಸೆಕೆಂಡಯ್ಯ ಏ ಸಿಂಗ್ಲಿಕ 20 ರೂಪಾಯಿ ಕೊಟ್ರು ಅದರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ಕಿಷ್ಟು ಮುಗಿಸ್ರು ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್ ಎಲ್ಲರೂ ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್ ಪರವಾಗಿಲ್ಲ ಕಣಯ್ಯ ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡ್ದು ಬಿಟ್ಟೆ ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್ ಈ ಊರಿಗೆ ಇನ್ ಯಾರು ಬರ್ತಾರ ನಿಮ್ಮಂತವ್ರನ್ನ ಬಿಟ್ಟು ಲೇ ಕೆಲ್ಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ ಕೆಪಾಸಿಟಿ ಕೆಪಾಸಿಟಿ ಕ್ಯಾಪಾಸಿಟಿ ನಡಿಯೋ. ಏನಿದ್ರಿ ಏನ್ ಸರ್ ಈ ಊರಲ್ಲಿ ಮಾಡಕ್ ಕ್ಯಾಮೇನೆ ಇಲ್ವಲ್ಲ ಸರ್ ಅದು ಹಾಳಾಗೋಗ್ಲಿ ಹೋಗವ ಎಲ್ಲೋ ಜೀಪು ಜೀಪ ಐತಲ್ಲ ಸರ್ ಎಲ್ಲಿದೆ ಸ್ಟೇಷನ್ ಅಲ್ಲಿ ಐತಲ್ಲ ಸರ್ ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ ಮತ್ತೆ ಹೆಂಗ ಹೋಗೋದು ಸ್ಕೂಟ್ರ್ ಐತಲ್ಲ ಸರ್ ಅದಾ ಹ್ಞೂ ಸರ್ ನಡಿಯಪ್ಪ. ಇದು ನಮ್ ಚೇರ್ ಬೆಡ್ರು ಸ್ಕೂಟ್ರ್ ಸರ್ ಆಗ್ಲೇ 3 ಜನ ಇದೀರಲ್ಲ ಟ್ರಿಬಲ್ ಸೋಬಾದಾಗಿತ್ತು ಸರ್ ನಾಲ್ಕನೇ ನಾನು ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್ ಯಾಕೋ? 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದು ಖಾಲಿ ಆಗ್ಬಿಡ್ತು ಬಡಿ ಬಂದು ಸ್ಟಾರ್ಟ್ ಆಯ್ತಿಲ್ಲ ಬೊಗ್ಗಿಸ್ಕೊಂಡೆಲ್ಲ ಮಾಡೋದು ಆದ್ರೂ ಆಗ್ಲಿಲ್ಲ ನೆಡ್ಕೊಂಡು ಹೋಗೋದಲ್ಲ ಸರ್ ಅಯ್ಯೋ, ನಿನ್ನ ಎಷ್ಟು ಕಿಲೋಮೀಟರ್ ಇದೆ ಇಲ್ಲೇ ಹತ್ರ ಸರ್ 7 ಕಿಲೋಮೀಟರ್ ತಳ್ರಿ ತಳ್ರಿ ಗಾಡಿನ ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್ ಏನಪ್ಪ ನಾನು ಹುಟ್ಟು ಬೆಳೆದಿದ್ದು ಅದಕ್ಕೆ ಬಿಸಿಲು ಇನ್ನೇಂದ ಹೊಡಿತಾ ಇದೆ ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ ಒಳ್ಳೆ ಊರು ಏನು ಕ್ರೈಮ್ ಇಲ್ಲ ಅಂತ ಅಂದ್ರೆ ಏನು ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ನನ್ ಮಕ್ಳು ಇಲ್ವೇ ಇಲ್ವಾ ಸುಳ್ಳು ಹೇಳೋರು ಇಲ್ವೇ ಇಲ್ವಾ ಎಲ್ರು ಸತ್ಯ ಹರಿಶ್ಚಂದ್ರನೇನ ಹಂಗೇನಿಲ್ಲ ಸರ್ ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ ಆದ್ರೆ ಯಾವ್ದು ಬೆಳಿಲಿಲ್ಲ ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ ಹಂಗ ಈಗ ನಾವು ಬಂದಿದೀವಲ್ಲ ಬೆಳಿಲು ಬೇಕು ಸ್ಟೇಷನ್ ತನಕ ಬರ್ಲು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್ ನಾವು 2 ಕಾಸು ನೋಡ್ಕತೀವಿ ರೀ ಈ ಸಲ ಊರಬ್ಬಕ್ಕೆ ಒಡವೆ ಕೊಡಿಸ್ರಿ ಏನಾತ್ರಿ ಏಯ್ ನೀನ್ ಏಟ್ಕಿತ ನಮ್ಗೆ ಹೇಳೋದು ಒತ್ತುವತ್ತಾರೆ ನೀನ್ ಖರ್ಚಿನ ಲೆಕ್ಕ ಹೇಳ್ಬೇಡ ಅಂತ ಮಟ್ ಮಧ್ಯಾಹ್ನ ಕೇಳ್ಬಿಟ್ಟಿದ್ರೆ ರಾಶಿ ಇಡ್ರಿಸ್ಬಿಡ್ತಿದ್ರೇನೋ ತಕಳಿ ಏಯ್ ಬೆಳೆದ್ ನಿಂತಿರೋ ಮಗ ಅದೇ ಮನೆ ಒಳಗೆ ಮುಂದೆ ಅವಳು ಖರ್ಚು ವೆಚ್ಚ ಅವಳೊಂದು ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಂಗೆ ಮಗಳು ಮದುವೆ ವಯಸ್ಸಿಗೆ ಬಂದ್ಲು ಅಂತ ಎಂಡ್ರನ್ನ ತಿರುಪೆ ಕಳಿಸ್ಬಿಡಿ ಸಂದಾಗೈತೆ ನೀನ್ ನಾಳೆ ಯಾಸನ ತಗೊಂಬಂದು ಅಪ್ಪ ರೇವಣ ಸಿದ್ದೇಶ್ವರ ಎಂತ ಹೆಂಡತಿ ಕೊಟ್ಬಿಡಪ್ಪ ಕಡಿಮೆ ಅಂದ್ರೆ 25 ವರ್ಷದಿಂದ ನಾನು ಹೇಗಿದ್ದು ಈ ಊರಲ್ಲಿ ಯಾವ ನನ್ನ ಮಗನಿಗೆ ಹೇಳ್ಕೊಳ್ಳಿ ಏಯ್ ಇದೇನ್ ಕಾಪಿನೋ ಇಲ್ಲ ಕ್ವಾಣದ ಗಂಜನಮೇ ಅಯ್ಯಯ್ಯ ರೇವಣ ಸಿದ್ದೇಶ್ವರ ಈ ಜನ್ಮಕ್ಕೆ ಇವಳು ಸಾಕು ಮುಂದಿನ ಜನ್ಮಕ್ಕೆ ಯಾವುದೇ ಕಾರಣಕ್ಕೆ ಇವಳು ನನಗೆ ಬೇಡ